ಹಲ್ಲೆಲೂಯಾ. ಆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಒಂದು ಸಂದರ್ಭದಲ್ಲಿ ನಾವು ಕೀರ್ತನೆ ಭಾಗದಲ್ಲಿ 148ನೇ ಅಧ್ಯಾಯ ಆದಾಗ ನಾವು ಮೊದಲನೇ ವಚನ ಹಿಡಿದು ಕೆಲವು ವಚನ ತನಕ ನಾವು ವಾಕ್ಯ ಧ್ಯಾನ ಮಾಡರಿ. ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಧ್ಯಾನ ಮಾಡರಿ. ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಕೀರ್ತನೆ 148ನೇ ಅಧ್ಯಾಯ ಮೊದಲನೇ ವಚನ ಹಿಡಿದು ವಾಕ್ಯ ಧ್ಯಾನ ಮಾಡರಿ. ಪ್ರಾರ್ಥನೆ ಮಾಡಿಕೊಂಡ ನಂತರ, ಪರಿಶುದ್ಧವಾಗಿರುವ ದೇವರೇ, ನಮಗೆ ಸ್ತೋತ್ರವಾಗಲಿ ಅಪ್ಪ. ಈಗ ತಂದೆ, ಈ ಒಂದು ಸಂದರ್ಭದಲ್ಲಿ ಪ್ರಭಾ, ನಾವೆಲ್ಲರೂ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ವಚನಗಳು, ನಿಮ್ಮ ಮಾತುಗಳು, ವಾಕ್ಯಗಳು ನಾವು ಕೇಳುವಾಗ ನಮ್ಮ ಕಿವಿಗಳು, ಮನನೇತ್ರಗಳು ತೆರೆದು ಪಡಲಿ. ನಿಮ್ಮ ವಾಕ್ಯಗಳೆಲ್ಲ ಪ್ರಭಾ, ನಾವು ಅದು ನಮ್ಮ ಮಧ್ಯದಾಗಿದೆ ನೀವು ಮಾತಾಡುವಾಗ ಅದು ಗ್ರಹಿಸಿಕೊಂಡು, ಅದು ತಿಳಿದುಕೊಂಡು, ಅದಕ್ಕೆ ತಕ್ಕಂತೆ ಪ್ರಭಾ ನಡೀತಕ್ಕಂಥ ಜ್ಞಾನ ನೀಡಿ, ಇದು ಪ್ರಭಾ ನಾವೆಲ್ಲರೂ ನಿಮ್ಮ ಮಕ್ಕಳಾಗಿ ಜೀವಿಸ್ತಕ್ಕಂಥ ಒಳ್ಳೆ ಭಾಗ್ಯತೆ ಕೊಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್, ಆಮೆನ್. ಹಲ್ಲೆಲೂಯಾ. ಏನದಂತ್ರಿ? ಕೀರ್ತನೆ ಭಾಗದಲ್ಲಿ 148ನೇ ಅಧ್ಯಾಯದಾಗ ಏನದಂತ? ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ ಅಂತ. ಎಲ್ಲಿ ಕೇಳಿಸ್ಬೇಕಂತ ಆತನ ಸ್ತೋತ್ರ? ನಿಜವಾಗ್ಲೂ ದೇವರ ಸನ್ನಿಧಾನದಲ್ಲಿ ಬಹಳ ಮಂದಿ ನೀತಿವಂತರು ಒಂದ್ ಕಡೆ ಇರ್ತಾರ, ಸತ್ತ ದುಷ್ಟರು ಒಂದ್ ಕಡೆ ಇರ್ತಾರ ಅಂತ ಯಾಕೆಂದ್ರೆ ಹೇಳಲ್ಪಟ್ಟಿದ್ದಲ್ಲ. ಪರಲೋಕ, ಭೂಲೋಕ ಮತ್ತು ಪಾತಾಳಿ ಹಾಂಗವನು ಹಾಂಗ ನೀತಿವಂತರು, ಆ ನೀತಿವಂತರು ಮರಣ ಹೊಂದಿರತಕ್ಕಂಥ ಜನರಿಗೋಸ್ಕರವಾಗಿ ಕೆಲವು ಸ್ಥಳಗಳು ದೇವರು ಸಿದ್ಧಪಡಿಸ್ಯಾರ. ಆ ಸ್ಥಳಗಳಲ್ಲಿ ಕೆಲವು ಜನರು ಹೋಗಸಿ ಈ ರೀತಿಯಾಗಿ ದೇವರಿಗೆ ಸ್ತೋತ್ರ ಮಾಡ್ತಾರಂತೆ. ಹೆಂಗ್ ಮಾಡ್ತಾರಂತ? ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ. ಆಕಾಶ ಮಂಡಲದಲ್ಲಿ ಏನದ ಅಂತಂದ್ರ ದೇವರಿಗೆ ಸ್ತುತಿಸ್ತಕ್ಕಂಥವ್ರು ಹರ, ದೇವರಿಗೆ ಆರಾಧಿಸ್ತಕ್ಕಂಥವ್ರು ಹರ, ದೇವರಿಗೆ ಚಿತ್ತ ನೆರವೇರಿಸ್ತಕ್ಕಂಥವ್ರು ಆ ದೇಶದಲ್ಲಿ, ಆ ಪ್ರಾಂತದಲ್ಲಿ ಎಲ್ಲರೂ ಸೇರಿಕೊಂಡರ. ಅವರೆಲ್ಲರೂ ಎಲ್ಲಿಂದ ಹೋಗ್ಯಾರ? ಎಲ್ಲಿಂದ ಹೋಗ್ಯಾರ? ಅವ್ರು ಬಂದಾರ ಎಲ್ಲಿಂದು? ಅವ್ರು ತಿರುಗಿ ಹೋಗ್ಯಾರ ಎಲ್ಲಿಂದು? ಬರಬೇಕಾದ್ರೆ ಪರಲೋಕದಿಂದ ಬಂದಾರ, ಹೋಗ್ಬೇಕಾದ್ರೆ ಭೂಮಿ ಮೇಲಿಂದೇ ಹೋಗ್ಯಾರ. ಈ ಭೂಮಿ ಮೇಲಿಂದ ಹೋಗಿರ್ತಕ್ಕಂಥ ಈ ಒಳ್ಳೆ ಜನರು ದೇವರಿಗೆ ಈ ರೀತಿಯಾಗಿ ಸ್ತೋತ್ರ ಸಲ್ಲಿಸ್ತಾರ. ಅಲ್ಲಿ ಎಲ್ಲಿ ಅಲ್ಲ, ಎಲ್ಲಿ? ಭೂಮಂಡಲದಲ್ಲಿ ಈ ರೀತಿಯಾಗಿ ಹೇಳ್ತಾರ ಅಲ್ಲ. ಮತ್ತೇನ್ ಹೇಳ್ತದ? ಎರಡರಾಗ, ಆತನು ಎಲ್ಲ ದೂತರು ಆತನನ್ನು ಸ್ತುತಿಸಿರಿ, ಆತನು ಎಲ್ಲ ಸೈನ್ಯಗಳೇ ಆತನನ್ನು ಸ್ತುತಿಸಿರಿ, ಸೂರ್ಯ ಚಂದ್ರರೇ ಆತನನ್ನು ಸ್ತುತಿಸಿರಿ, ಹೊಳೆಯುವ ಎಲ್ಲ ನಕ್ಷತ್ರಗಳೇ ಆತನನ್ನು ಸ್ತುತಿಸಿರಿ. ಹೊಳೆಯುವ ನಕ್ಷತ್ರಗಳು ಒಂದು ದಿನಸಿಲ್ಲ. ಭೂಮಿ ಮೇಲೆ ಒಂದು ಯಾವುದೋ ಒಂದು ಗಿಡ ಅದ ಅಂದ್ರ, ಒಂದು ಬೆಟ್ಟ ಅದ ಅಂದ್ರ, ಸಮುದ್ರ ಅದ ಅಂದ್ರ, ಅವೆಲ್ಲ ದೇವ್ರಿಗೆ ಏನು ಮಾಡ್ತಾವಂತ್ರಿ? ಏನು ಮಾಡ್ತಾವಂತವೆಲ್ಲ ದೇವರಿಗೆ ಸ್ತೋತ್ರ ಹೇಳ್ತಾವ ಅಲ್ಲ, ದೇವರಿಗೆ ಸ್ತೋತ್ರ ಹೇಳ್ತಾವ. ಇವತ್ತು ನಾವು ಎಷ್ಟರ ಮಟ್ಟಿಗೆ ಹೇಳ್ತಾ ಇದ್ದೇವೆ ಮತ್ತು ಎದ್ರ ಕಣ್ಣಿಂದ ಹೇಳ್ತಾ ಇದ್ದೇವೆ? ಗಿಡಗಳು ಏನವ ಪಾಪ ಹಂಗೆ ನಿಂತವ, ಭೂಮಿ ಎಲ್ಲ ಹಂಗೆ ನಿಂತವ. ಸಮಯ ಬಂದಾಗ ಎಲೆ ಬೆಳಿತಾವ, ಸಮಯ ಬಂದಾಗ ಹೂವು ಬಿಡ್ತದ, ಸಮಯ ಬಂದಾಗ ಅದು ಕಾಯಿ ಕೊಡ್ತದ, ಅದ್ರ ಬಾದ ಹಣ್ಣು ಆಯ್ತದ ಅಲ್ಲ, ಅದ್ರ ಬಾದ ಅದ್ರ ಕೆಲಸ ಹೊರಟೆ, ಅದ್ರ ಏನು ಉಪಾಯ ಅದು ಗೊತ್ತಿಲ್ಲ. ಕಡೆಗೆ ದೇವ್ರ ಮಾತದು ಏನ್ ಮಾಡ್ತದ ಅಂದ್ರ ಕೇಳುತ್ತದ. ಆ ಗಿಡದ ಹಣ್ಣುಗಳು ನಾವು ಎಲ್ಲರೂ ತಿಂದಿನಾಗ ನಮ್ಮೆಲ್ಲರಿಗೆ ತೃಪ್ತಿಯಾಗಿ ನಾಗ ಆ ಗಿಡಕ್ಕೆ ಆನಂದ ಆಯ್ತದ. ಏನಾಗಲ್ಲ?
ಆ ಒಂದ್ ವೇಳೆ ಯಾರ ನಮ್ಗೆ ಏನಾರ ಕೇಳಿದ್ರು ಅಂತ ತಿಳ್ಕೊರಿ, ಸಡನ್ ಕೊಟ್ಟೆವು ಅಂತ ತಿಳ್ಕೊರಿ, ಅವ್ರಿಗೆ ಎಷ್ಟು ಸಂತೋಷ ಆಯ್ತದೋ, ಎಷ್ಟು ಆನಂದ ಆಯ್ತದೋ, ಏನಾಗಲ್ಲ, ಬಹಳ ಸಂತೋಷ ಆಯ್ತದ. ಅದ್ರ ಕಡೆಯಿಂದ ಇಲ್ಲಿ ದೇವರ ಸನ್ನಿಧಾನದಲ್ಲಿ ಇವೆಲ್ಲ ನಕ್ಷತ್ರಗಳು ಬಿ ಅಂತ್ರಿ ಅಲ್ಲ, ಸೂರ್ಯ ಚಂದ್ರನು ಬಿ ಅಂತ ಅಲ್ಲ, ಮತ್ತೇನವಂತ ಇಲ್ಲಿ ಆತನ ಎಲ್ಲ ಸೈನ್ಯಗಳು ಅಂತ್ರಿ. ಆತನ ಸೈನ್ಯಗಳು ಯಾರು? ಆತನ ಮೇಲೆ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ದೇವದೂತರು ದೇವರಿಗೆ ಏನ್ ಮಾಡ್ತಾರಂತ ಸ್ತುತಿಸ್ತಾರ ಅಲ್ಲ. ಈ ರೀತಿಯಾಗಿ ನಿಜವಾಗಲು 2ನೇ ವರ್ಷದಾಗ ಏನಂತ, ಆತನ ಎಲ್ಲ ದೂತರು ಆತನನ್ನು ಸ್ತುತಿಸಿರಿ ಅಂತ. ದೂತರು ಸ್ತುತಿಸ್ತಾರ, ಸೈನ್ಯದವರು ಸ್ತುತಿಸ್ತಾರ, ಭೂಮಿ ಆಕಾಶಗಳು ಸ್ತುತಿಸ್ತಾವ ಅಲ್ಲ, ಸೂರ್ಯ ಚಂದ್ರಗಳು ಸ್ತುತಿಸ್ತಾವ, ಹೊಳೆಯುವ ಎಲ್ಲ ನಕ್ಷತ್ರಗಳು ಆತನ್ನು ಸ್ತುತಿಸ್ತಾವ. ಕರಡಿಕೆ ಅವರೆಲ್ಲರ ಸ್ತುತಿಗಳು ದೇವರು ಕೇಳ್ತಾರ. ಕರಡಿಕೆ ನಮ್ಮ ಸ್ತುತಿಗಳು ಕೇಳತ್ತಾರ ಏನಿಲ್ಲ, ನಾವು ಅವಾಗಾರ ಇದು ನಾವು ಗ್ರಹಿಸ್ತಾ ಇದ್ದೇವ, ಇದು ನಾವು ಗ್ರಹಿಸಬೇಕು. ನಮ್ಮ ಸುದ್ದಿಗೆ ದೇವರು ಕಿವಿ ಕೊಡ್ಲತ್ತಾರ ಏನಿಲ್ಲ. ನಮ್ಮ ಸುದ್ದಿಗೆ ಒಂದ್ ವೇಳೆ ದೇವರು ಕಿವಿ ಕೊಟ್ಟಿನಾದ್ರ ನಾವು ಎಲ್ಲರೂ ಆಶೀರ್ವದಿಸಲ್ಪಡುತ್ತೇವೆ. ಏನಿಲ್ಲ, ಹಿಂದಿ ಹಾಡ ಹಾಡ್ತಾರ ಮಹಾರಾಷ್ಟ್ರದಾಗ, ಬೊಂಬೈದಾಗ, ಆ ಕಡೆಲ್ಲ ಹಿಂದಿ ಹಾಡು ಹಾಡ್ತಾರ. ಏನಂತ ಹಾಡು ಹಾಡ್ತಾರ ಕುಣದ ಸ್ತುತಿ ಆರಾಧನವು पर जाती है, आशीष लेकर नीचे आती है, प्रभु हमारा कितना महान, देखो हमसे करता है प्यार, हालेलुया हालेलुया. ಈ ಸ್ತುತಿಗಳು ಹೋಗಿನಾಗ ಪರಲೋಕದಿಂದ ಆಶೀರ್ವಾದಗಳು ತಗೊಂಡು ಬಂದಿರುವಾಗ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಬೆಟ್ಟ ಗುಡ್ಡಗಳಾಗ್ಲಿ, ಸಮುದ್ರಗಳಾಗ್ಲಿ, ಗಿಡಗಳಾಗ್ಲಿ, ಪ್ರಾಣಿ ಪಕ್ಷಿಗಳಾಗ್ಲಿ, ಇವೆಲ್ಲ ಆಶೀರ್ವದಿಸಲ್ಪಡ್ತಾವ. ಜನಸಂಖ್ಯೆಗಿಂತ ಬಿ ಪಕ್ಷಿಗಳು ಸಂಖ್ಯೆ ಹೆಚ್ಚಿದ್ದ ಅದ ಏನಿಲ್ಲ. ಅವ್ ಡಾಕ್ಟರ್ ಇಲ್ಲ, ಅವ್ಗ ಪೊಲೀಸ್ ಇಲ್ಲ, ಅವ್ರಿಗೆ ಸರ್ಕಾರ ಇಲ್ಲ, ಅವ್ರಿಗೆ ಏನು ಬಿ ಇಲ್ಲ. ನಮಗೆಲ್ಲ ಇರ್ಲಕ್ಕಾಗಿ ನಮ್ಮ ಸಂಖ್ಯೆ ಒಟ್ಟು ಬೆಳೆದಿಲ್ಲ. ಕರೆಕ್ಟ್ಗೆ ಅವ್ ಸಂಖ್ಯೆ ಮಾತ್ರ ಬೆಳೆದ, ಯಾಕಂದ್ರೆ ಆಶೀರ್ವಾದಿಸಲ್ಪಡ್ತಾವ. ಹಂಗ ನಾವು ಆಶೀರ್ವಾದಿಸಲ್ಪಡ್ಬೇಕಂತಂದ್ರೆ ನಮ್ಮ ಸ್ತುತಿ ದೇವರು ಏನು ಮಾಡಬೇಕು, ಕೇಳಬೇಕು. ಯಾವಾಗಾದ್ರೂ ದೇವರು ನಮ್ಮ ಸ್ತುತಿಗೆ ಕಿವಿ ಕೊಡ್ತಾರೋ ಅವಾಗ ಖಂಡಿತವಾಗಿ ನಾವೆಲ್ಲರೂ ಆಶೀರ್ವಾದಿಸಲ್ಪಡ್ತೇವೆ. 4ನೇ ವರ್ಷ ಹೇಳ್ತಾ, ಉನ್ನತವಾದ ಆಕಾಶವು ಅದರ ಮೇಲಿರುವ ಜಲ ರಾಶಿಗಳು ಆತನನ್ನು ಸ್ತುತಿಸಿರಿ. ಯಾವ ರಾಶಿ ಅಂತ? ಜಲ ರಾಶಿ. ಈ ಭೂಮಿ ನಿರ್ಮಿಸಲ್ಕೆಲ್ಲ ಮೊದಲು ದೇವರು ಇಲ್ಲಿ ಏನ್ ನೋಡ್ಯಾರ ಅಂದ್ರ ಬರೀ ನೀರು ನೋಡ್ಯಾರಂತ್ರಿ. ಏನ್ ನೋಡ್ಯಾರ? ಸಿರ್ಫ್ ನೀರ್. ಎಕ್ಕಡೆ ನೋಡಿದ್ರ ಆ ಕಡೆ ಬರೇ ನೀರೇ ನೀರು. ಇನ್ನು ದೂರ ನಿಂತು ನೋಡಿದೇವ್ ಅಂತ ತಿಳ್ಕೊರಿ, ನೀರಿಗೆ ನೋಡಿದೇವ್ ಅಂತ ತಿಳ್ಕೊರಿ, ನೀರಿನ ಕಲರು ಇದು ನೀರದ ಅಂತೇವು. ಆಕಾಶಕ್ಕೆ ನೋಡ್ತೇವು, ನೀರಿಗೆ ನೋಡ್ತೇವು. ಅವೆಡ್ಡು ದೂರ ತನ ನೋಡಿದ್ರ ಅವೆಡ್ಡು ಕಲ್ತು ಇದ್ದಂಗೆ ಕಾಣ್ತಾವ. ಅದ್ರದ್ದು ಏನದ ಬೇರೆ ಬೇರೆ ಕಾಣ್ಬೇಕಲ್ಲ. ನೀರಿನ ಬಗಲ್ ಕಾಣಿಸ್ಬೇಕು, ಆಕಾಶದ ಬೇರೆ ಕಾಣಿಸ್ಬೇಕಲ್ಲ. ಹಂಗ ಕಾಣಿಸಲ್ಲ. ನಮ್ ದೃಷ್ಟಿ ಎಲ್ತನ ಹೋಯ್ತದೋ ಅಲ್ತನ ನಮ್ಗೇನಾದ್ರು ಕಾಣಿಸ್ತಾವ ನೀರು. ಅದು ದಾಟ್ತು ಅಂತಂದ್ರೆ ಅವು ಎಡ್ಡು ಆಕಾಶ ಬಿ ಮತ್ತು ನೀರು ಎಡ್ಡು ಬಿ ಕಲ್ತಿನಪ್ಪಲೆ ಕಾಣ್ತಾವ. ಒಂದೇ ಬಣ್ಣ ಕಾಣ್ತದ, ಎರಡೆರಡು ಬಣ್ಣ ಕಾಣಲ್ಲ. ಯಾಕಂದ್ರ ಅದು ಒಂದೇ ಅಲ್ಲ. ದೇವ್ರಿ ನೀರಿಗೆ ಏನ್ ಮಾಡ್ಯಾರಂದ್ರ ಮ್ಯಾಲ ಹೋಯ್ದಕಸಿ ನಿಲ್ಲಿಸ್ಯಾರ, ಅಷ್ಟೇ. ಮ್ಯಾಲ ಹೋಗಂತರ ಹೊಂಟೋಗ್ಯವ. ಭೂಮಿ ಆಗ್ಲಿ ಅಂತ ಹೇಳಿನಾಗ ಇವೆಲ್ಲ ಉಂಟಾಗ್ಯವ.
ಅಂತ ಒಂದು ಸಂದರ್ಭದಲ್ಲಿ ನಿಜವಾಗ್ಲು ಈ ರೀತಿಯಾಗಿ ಹೇಳ್ತಕ್ಕಂತ ಸಂದರ್ಭದಲ್ಲಿ ಏನಂತ್ರಿ, ಉನ್ನತವಾದ ಆಕಾಶವು ಅದರ ಮೇಲಿರುವ ಜಲರಾಶಿಗಳು ಆತನನ್ನು ಸ್ತುತಿಸಿರಿ ಅಂತ. ನೀರೇನ್ ಮಾಡ್ತಂತ ದೇವ್ರಿಗೆ? ನೀರೇನ್ ಮಾಡ್ತದ? ಇದಕ್ಕೇನು ಮಾತು ಬರ್ತಾವ ಅಂತೇವ್ ನಾವು? ಇದಕ್ಕೇನು ಕಿವಿ ಅವ ಏನು? ಅಲ್ಲ, ಕಲಿಗೆ ಏನ್ ಮಾಡತ್ತಂತ ದಾವಿದರಾಜ ಏನ್ ಹೇಳ್ತಾರ? ದೇವರಿಗೆ ಸ್ತುತಿಸ್ತಾರ ಅಂತ. 5ನೇ ವಚನ, ಅವು ಯೆಹೋವನ ನಾಮವನ್ನು ಸ್ತುತಿಸಲಿ, ಆತನು ಅಪ್ಪಣೆ ಕೊಡಲು ಅವು ಉಂಟಾಗವು ಅಂತ. ಏನು ಉಂಟಾಗ್ಯವ? ಪ್ರತಿಯೊಂದಕ್ಕೂ ದೇವರು ಆಜ್ಞೆ ಕೊಟ್ಟರ, ನೀ ಹಿಂಗಾಗು ಖತಮ್ ಆಗಿಬಿಟ್ಟಾವ ಅವೆಲ್ಲ. ಮತ್ತ ಅವಕ್ಕೆ ಏನು ಮಾಡಕ್ ಹತ್ತಲ್ಲ, ಹೇಳಿದ್ರು ಮಾತಾಡ ಸಾಕು, ಅವು ಹಂಗೆ ಆಗೋಗ್ಯಾವ. ಅಲ್ಲ, 6ನೇ ವರ್ಷದಾಗಿಂದ ಅವನು ಯುಗಗಂತರಕ್ಕೂ ಸ್ಥಾಪಿಸಿ ಇದ್ದಾನೆ, ಆತನು ಎಂದಿಗೂ ಮೀರಲಾರದಂತೆ ಕಟ್ಟಳೆಯನ್ನು ವಿಧಿಸಿ ಇದ್ದಾನೆ. ಏನಂತವು ಅವೆಲ್ಲ? ಏನವಂತ 6ನೇ ವರ್ಷದಾಗ ಏನವಂತ ಅವೆಲ್ಲ? ಅವನು ಯುಗಗಂತರಕ್ಕೂ, ಅಲ್ಲ, ಇವೆಲ್ಲ ಯುಗ ಯುಗ ತಲಂತುಗಳು ಬರ್ತಾನೆ ಇರ್ತಾವ, ಹೋಯ್ತಾ ಇರ್ತಾವ ಕರಡಿಕೆ. ಈ ಭೂಮಿ ಮಾತ್ರ, ಆಕಾಶ ಮಾತ್ರ, ಸೂರ್ಯ ಚಂದ್ರಗಳು ಮಾತ್ರ, ಈ ನಕ್ಷತ್ರಗಳು ಮಾತ್ರ ಎಲ್ಲ ಹಂಗೆ ಇರ್ತಾವಂತ. ಅಲ್ಲ, ಹಂಗೆ ಇರ್ತಾವ. ಹೆಂಗ ಸ್ತುತಿಸ್ಕೋತ ದೇವರಿಗೆ ಸ್ತೋತ್ರ ಹೇಳ್ಕೋತ ಹಂಗೆ ಇರ್ತಾವ. 7ನೇ ವಚನ, ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟು ಆಗಲಿ, ತಿಮಿಂಗಿಲಗಳಿಂದ ಅಧಿಸಾಗರವುಗಳು, ಬೆಂಕಿಯು, ಕಲ್ಮಳಿಯು, ಹೆಮ್ಮೆಯು, ಹಬ್ಬಿ ಇವೆಗಳು ಆತನ ಅಪ್ಪಣೆಯನ್ನು ನೆರವೇರಿಸುವು. ಬಿರುಗಾಳಿಯು, ಬೆಟ್ಟಗಳು, ಎಲ್ಲ ಗುಡ್ಡಗಳಿಗೆ ಹಣೆಯನ್ನು, ಮರಗಳು, ಹಣ್ಣಿನ ಮರಗಳು, ಎಲ್ಲ ತುರಾಯಿ ಗಿಡಗಳು, ಎಲ್ಲ ಮಧ್ಯ ಪಶು ಪಕ್ಷಿ ಕ್ರಿಮಿಗಳು, ಕೀಟಗಳು, ಭೂರಾಜ್ಯರು, ಎಲ್ಲ ಜನಗಳು, ಪ್ರಭುಗಳು, ಸರ್ವ ದೇಶಾಧಿಪತಿ, ಪ್ರಯಾಸ್ತರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಮುದುಕರು ಬಿ, ಸಣ್ಣ ಮಕ್ಕಳು ಬಿ, ಯೌವನಸ್ಥರು ಬಿ, ಟೋಟಲ್ ದೇವ್ರು ಎಲ್ಲರೂ ಕಲ್ಕಸಿ ದೇವ್ರಿಗೆ ಸ್ತುತಿಸ್ಬೇಕಂತ. ನನಗೆ ಬರಲ್ದು ಅಂತಂದ್ರೆ ನಡೆಯಲಂತ. ನನಗೆ ಬರಲ್ದು ಅಂತಂದ್ರ ನಡೆಯಲ್ಲ. ಟೋಟಲ್ ಎಲ್ಲರೂ ದೇವರಿಗೆ ಸ್ತುತಿಸ್ಬೇಕೆ. ಯಾರು ಸ್ತುತಿಸ್ತಾರೋ ಅವ್ರ ಸ್ತುತಿ ಮಾತ್ರ ದೇವ್ರು ಕೇಳ್ತಾರ. ಆ ಸ್ತುತಿ ಹೋಗಿ ಆಶೀರ್ವಾದಗಳು ತಗೊಂಡು ಬರ್ತದ. ಆ ರೀತಿಯಾಗಿ ನಿಜವಾಗ್ಲು ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆ ವಿಚಿತ್ರದಾಗ ಆಗಿರ್ತಕ್ಕಂಥ ಮಾತುಗಳು 7ನೇ ವರ್ಷದಾಗ ಏನ್ ಹೇಳ್ತಾ ಅಂತ, ಭೂಮಂಡಲದಿಂದ ಯೆಹೋವನಿಗೆ ಸ್ತುತಿ ಉಂಟಾಗಲಿ ಅಂತ. ಭೂಮಂಡಲದಾಗ ಯಾರ ಗರ್ವಿಷ್ಠರ, ಅಹಂಕಾರಿಗಳ ಹರ, ಧನವಂತರರ, ಪ್ರೀತಿ ಮಾಡೋರ್ ಹರ, ಅಲ್ಲ, ತಿರಸ್ಕಾರ ಮಾಡೋರ್ ಹರ, ಎಲ್ಲದರಾಗ ನಾನೇ ಅಂತ ಹೇಳ್ಕೊಂಬೋರ ಹರ, ನಾಯಕ ಮಾಡಲಿ ಎಂಬೋರ್ ಹರ. ಅಲ್ಲ, ಕಡೆಗೆ ಭೂಮಂಡಲದಿಂದ ಎಲ್ಲರೂ ಮಾತ್ರ ದೇವರಿಗೆ ಏನು ಮಾಡ್ಬೇಕಂತ, ಸ್ತುತಿಸ್ಬೇಕಂತ. ಅಲ್ಲ, ಮತ್ತೇನಂತ, ತಿಮಂಗಲಿಗಳು, ಆದಿಸಾಗರಗಳು ಅಂತ. ಅಲ್ಲ, ಮಲ್ಲಿಂಗಳು, ಆದಿಸಾಗರಗಳು ಎಲ್ಲ ದೇವರಿಗೆ ಸ್ತುತಿಸ್ತಾವಂತ. ಮತ್ತೇನದಂತ, ಬೆಂಕಿಯೋ ಅಂತ. ಬೆಂಕಿ ಏನು ಮಾಡ್ತಂತ? ಈ ಬೆಂಕಿ ಬಗ್ಗೆದ ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಬೆಂಕಿ ದೇವರಿಗೆ ಸ್ತುತಿಸ್ತದಂತ. ನಂಬುತ್ತೀರಿ? ಯಾರ ನಂಬುತ್ತೇವ? ಅರೆ ಇದೇನು ಬೆಂಕಿ ದೇವರಿಗೆ ಹೆಂಗ್ ಸ್ತುತಿಸ್ತದೆ, ಹುಚ್ಚಾಗಿದೇನೋ ಅಂತ. ಹೌದು, ಮನುಷ್ಯನ ಬಳಿ ಜ್ಞಾನ ಹೆಚ್ಚಾದ್ರೆ ಮನುಷ್ಯ ಹುಚ್ಚಾಯ್ತಾನಂತ. ಏನಾಗಲ್ಲ. ಇದ್ರ ವಿಷಯದಾಗ ನಾನು ನಿಮ್ಗೆ ಹೇಳ್ತೇನೆ. ಶದ್ರಕ್, ಅಬೇದ್ನೆಗೋ, ಮಿಶಕ್ ಅವರಿಗೆ ಬೆಂಕಿದಾಗ ಹಾಕಿನಾಗ
ಈ ಬೆಂಕಿ ಏನು ಮಾಡಿದ? ಈ ಬೆಂಕಿ ಏನು ಮಾಡಿದ? ಏನು ಮಾಡಿದ? ದೇವರಿಗೆ ಸ್ತುತಿಸದ. ಸ್ತುತಿಸೋದು ಅಂದ್ರ ಅವ್ರು ನನ್ನ ಮಕ್ಕಳಾರ, ಅವ್ರಿಗೆ ಮುಟ್ಟಬೇಡ. ಏನ್ ಮಾಡಿದ? ಶಾದ್ರೆಕ್ ಅಬೇದ್ನೆಗೋ ಮಿಶಕರು ಯಾರ ಅಂತ ಅವ್ರಿಗೆ ನೀ ಮುಟ್ಟಬೇಡ ಅಂತಂದಿನಾಗ, ಆಯ್ತು ದೇವ್ರೆ ನೀ ಹೇಳಿನಪ್ಪ ನಾವು ಮಾಡ್ತೀವಿ ಅಂತ ಕೇಸಿ ಏನ್ ಮಾಡ್ಯಾರ? ಆ ಉರಿದಾಗ ಅವ್ರಿಗೆ ಹಾಕಿದ್ರ, ಆ ಉರಿ ಅವ್ರಿಗೆ ಸುಟ್ಟಿಲ್ಲ, ಆ ಉರಿ ಅವ್ರಿಗೆ ಶೆಕೆ ಹತ್ತು ಕೊಟ್ಟಿಲ್ಲ, ಆ ಉರಿ ಅವ್ರ ಕೂದಲಿಗೆ ಬಿ ಧಕ್ಕೆ ಹತ್ತು ಕೊಟ್ಟಿಲ್ಲ. ಅವರಿಗೆ ಹೊಗೆ ವಾಸನೆ ಬಿ ನೋಡಲಪ್ಪಲ. ಏನಂದ್ರ ಆ ಉರಿ ಏನ್ ಮಾಡಿದಂದ್ರ ಅವರಿಗೆ ಕಾಪಾಡ್ಯದ. ದೇವ್ರ ಮಾತು ಪ್ರತಿ ಒಂದು ಕೇಳಬೇಕಾಗ್ಯದ. ಅದ್ಭುತವಲ್ಲ? ಏನಿಲ್ಲ, ಈ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಜರುಗಬೇಕಾದ್ರ ಇವೆಲ್ಲ ದೇವ್ರ ಮಾತು ಕೇಳಿದ್ರೆ ಕಾರ್ಯಗಳು ಜರುಗ್ತಾವ. ದೇವ್ರ ಮಾತು ಕೇಳಲು ಹೋದ್ರೆ ಕಾರ್ಯಗಳು ಜರುಗಲು. ಇವತ್ತು ದೇವ್ರ ಮಾತು ನಿಜವಾಗಲು, ದೇವ್ರ ಮಾತು ಕೇಳಕ ಈ ರೀತಿಯಾಗಿ ನಡೆದ್ರು ಮಾತ್ರ. ಮತ್ತೇನಂತ? ಬೆಂಕಿಯು, ಕಲ್ಮಳಿಯು, ಹೆಮ್ಮೆಯು, ಹಬ್ಬಿ ಇವುಗಳು ಆತನ ಅಪ್ಪಣೆಯನ್ನು ನೆರವೇರಿಸುವವು ಅಂತ. ಏನ್ ಮಾಡ್ತಾವಂತ? ಆತನ ಅಪ್ಪಣೆಯು, ಆತನ ಮಾತುಗಳು, ಆತನ ಆಜ್ಞೆಗಳು ಕೇಳಕಸಿ ಅದರ ಪ್ರಕಾರವಾಗಿ ನಡಿಲಕ ಇವೆಲ್ಲಕ ಸಿದ್ಧತೆ ಅದ. ಸಿದ್ಧತೆ ಅದ, ಏನಿಲ್ಲ. ಬಿರುಗಾಳಿ ಬಂದ್ರೆ ಹೆಂಗ್ ಬರ್ಬೇಕು ಅದ? ಬಿರುಗಾಳಿ ಬಂದ್ರು ನಿಜವಾಗ್ಲೂ ಭೂಮಿ ಮೇಲೆ ಹಾದಿ ನಡ್ಕೊತ ಹೋಗ ಮನುಷ್ಯ ಬಿ ಗಾಳಿ ಹಾರೋಯ್ತಾವ. ಅವ್ರು ಎತ್ಕೊಂಡು ಹೋಗ್ಕೇಸಿ ಆ ಕಡೆ ಬಿಟ್ಟಾಕ್ತ ಹೋಗ್ಕೇಸಿ. ಬಂಡಿಗಳು, ಎದ್ದುಗಳು ಗಾಳಿದಾಗ ಯಾರ್ಯಾಗ ಸಿಗ್ ಬಿಡಲು ಅವು ಹೋದು ತುಗುಡಿ ತುಗುಡಿ, ಅದು ಬ್ಯಾಲೆ ತುಗುಡಿ ಆಯ್ತಾವ್. ಗಾಳಿ ಅಡ್ಡ ತುಡ್ಡ ಹಿಂಗ್ ಒಡಮೂಡ್ದಿನಾಗ ಬಿರುಗಾಳಿ ಆ ಮನುಷ್ಯರದು ಆಯ್ತು ಅಲ್ಲ. ಆ ರೀತಿಯಾಗಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನ್ ಹೇಳ್ತಾ, ಇಲ್ಲಿ 8 ಆತನ ಅಪ್ಪಣೆಯನ್ನು ನೆರವೇರಿಸು ಬಿರುಗಾಳಿಯು ಅಂತ್ರಿ. ಬಿರುಗಾಳಿ ಬಂದಿರತಕ್ಕಂಥ ಸಂದರ್ಭದಲ್ಲಿ 12 ಮಂದಿ ಶಿಷ್ಯರು ಯೇಸು ಸ್ವಾಮಿ ಎಲ್ಲಿದ್ದರು? ನೀರಿನ ಹಡಗದಾಗಿದ್ದರು. ನೀರಿನ ಹಡಗದಾಗ ಯೇಸು ಸ್ವಾಮಿ ವಾಕ್ಯ ಹೇಳಿ ನಿದ್ದೆ ಇಲ್ಲಪ್ಲೆ ಹೈರಾಣ ಆಗಿ ಹಡಗದಾಗ ಅವ್ರು ಏನ್ ಮಾಡ್ಯಾರ ಅಂದ್ರ ಸ್ವಲ್ಪ ನಿದ್ದೆ ಹೊಡ್ಲತ್ತಾರಂತ. ಸ್ವಲ್ಪ ನಿದ್ದೆ ಬಂದಂತ ಸಂದರ್ಭದಲ್ಲಿ ಸಾತಾನ ಏನು ಮಾಡಿದ ಅಂದ್ರ ಭಯಂಕರವಾಗಿರ್ತಕ್ಕಂಥ ಬಿರುಗಾಳಿ ಸಮುದ್ರ ಮೇಲೆ ಬೀಸಿರ್ತದಂತ. ಆ ಸಮುದ್ರ ಮೇಲೆ ಬೀಸಿನಾಗ ನೀರು ಅಲ್ಲ ಕೊಲ್ಲವಾಗಿ ನೀರು ಹಾರಾಡಿ ಒಂದಕ್ಕೊಂದು ಬಡ್ಕೊಂಡು ಆ ಹಡಗಕ್ಕೆ ಹೊಡೆದ ಕಸಿ ಮುಳುಗಿಸ್ಬೇಕಂತ ಹೇಳಿ ವಿಚಾರ ಮಾಡತಾವಂತ. ಬಿರುಗಾಳಿ, ಬಿರುಗಾಳಿ ಅಲ್ಲ. ಆ ಬಿರುಗಾಳಿ ಆದ್ರದು ಗುಣಲಕ್ಷಣ ನೋಡಿ, ಸಮುದ್ರ ಅಗಲಾಡದ್ ನೋಡಿ 12 ಮಂದಿ ಶಿಷ್ಯರಂದ್ರಂತ ನಮ್ ಕೆಲಸ ಆಗುತ್ತಪ್ಪ. ಈಗ ನಾವು ಸಮುದ್ರದಾಗಿಂದ ಹೊರಗೆ ನಾವು ಯಾರು ಬಿ ಹೋಗಲೆವು ಅಂದ್ಕೊಂಡಾರ. ಹೋಗಲೆವು ಅಂದ್ಕೊಂಡ್ ಕಸಿ ಎದಿ ಹೊಡೆದು ಈಗ ನಾವು ಹ್ಯಾಂಗ ಮಾಡಾರಿ? ಯೇಸು ಸ್ವಾಮಿ ಯಾರ ಮೌಕೊಂಡಾರ, ಅವ್ರು ಎಚ್ಚರಿಕಿದ್ರೆ ಏನಾರ ಮಾಡ್ತಿರು. ಈಗ ನಾವು ಏನು ಮಾಡಾರಿ ಅಂತ ಕಸಿ ಭಯ ಪಟ್ಟು ಆ ಕಡೆ ಎಬಸಲಾಕ ಬಿ ಅಂಜಲತ್ತಾರ, ಈ ಕಡೆ ಪ್ರಾರ್ಥನೆ ಮಾಡ್ಲಕ್ಕೆ ಬಿ ಅಂಜಲತ್ತಾರ. ಪ್ರಾರ್ಥನೆ ಮಾಡೋ ಪರಿಸ್ಥಿತಿ ಎಂತ ಎದುರು ಬರ್ತಾವ ನೋಡಿದ್ರೆ, ಎಂತ ಬರ್ತಾವ? ದೊಡ್ಡ ಅವಮಾನಕ್ಕೆ ಗುರಿ ಆಗಬೇಕಾಗ್ಯದ, ಕೇಡಿಗೆ ಗುರಿ ಆಗಬೇಕಾಗ್ಯದ. ಅಂತ ಒಂದು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ನಿಜವಾಗಲು ಆ ಬಿರುಗಾಳಿಗೆ ನಿಲ್ಲಿಸಬೇಕಾದ್ರ ಒಂದು ಮಾತು ನಾವು ಹ್ಯಾಂಗಾರ ಮಾಡಿ ಯೇಸು ಸ್ವಾಮಿಗೆ ಎಬ್ಸ್ರಿ, ಇದು ಕೆಲಸ ಆಯ್ತಾ, ಇದು ಆಗಲ್ಲ ಅಂತ ಹೇಳ್ತೀವಿ. ಏನ್ ಮಾಡ್ಯಾರ ಅವರು? ಸ್ವಾಮಿ, ನಾವೆಲ್ಲರೂ ಭಯಂಕರವಾಗಿರ್ತಕ್ಕಂಥ ಆಪತ್ತಿನಲ್ಲಿದ್ದೆವು, ನೀವೇನು ಸ್ವಾಮಿ ನಿದ್ದೆ ಹೊಳ್ಳೆತ್ರಿ, ನಮ್ಮ ಬಗ್ಗೆದಾಗ ನಿಮಗೆ ಚಿಂತೆ ಇಲ್ಲ ಅಂತ ಕೇಳ್ಯಾರ. ಆತ ಎದ್ಕಸಿ ಏನಂದಾರ ಗೊತ್ತಾ? ಎದ್ಕಸಿ ಏನಂದಾರ್ರಿ? ಓ ಸಮುದ್ರ, ಓ ಬಿರುಗಾಳಿ, ಶಾಂತವಾಗುವಂತಾರತ್ರಿ. ಒಂದೇ ಮಾತು, ಶಾಂತವಾಗುವಂತಾರಂತ. ಆಗಿಂದ ಹಾಗೆ ಆಗಿಂದ ಹಾಗೆ ಬಿರುಗಾಳಿ ನಿಂತೋಗ್ಯದ. ಸಮುದ್ರದಾಗಿ ನೀರು ಅಗಲಾಡ್ತಕ್ಕಂಥ ನೀರು, ಹೊಗಡ್ಕೊಂಬಂತ ನೀರು ಅವೆಲ್ಲ ಸೈಲೆನ್ಸ್ ಆಗೋಗ್ಯಾವ. ದೇವರು ನಿಜವಾಗಿ ಪರಲೋಕದಾಗಿರ್ತಕ್ಕಂಥ ದೇವರಿಗೆ ಎಲ್ಲಿಯಾರ? 12 ಮಂದಿ ಶಿಷ್ಯರ ಮಧ್ಯದಾಗರ. ಏನಿಲ್ಲ,
ಅವಾಗ ಎಲ್ಲರೂ ನಿಂತ್ಕಸಿ ನೋಡತಾರಂತ, ಸ್ವಾಮಿ ಹಿಂಗ್ಯಾಂಗ ಸ್ವಾಮಿ, ಹಿಂಗ್ಯಾಂಗ ಸ್ವಾಮಿ, ನಿಮ್ ಮಾತು ಬಿರುಗಾಳಿ ಬಿ ಕೇಳತ್ತವ, ಸಮುದ್ರ ಬಿ ಕೇಳತ್ತದ, ನೀವು ಯಾರು ಸ್ವಾಮಿ ಅಂತ ಹೇಳ್ಕೇಸಂದ್ರೆ ಎಲ್ಲರೂ ಭಯಪಟ್ಟು ಆತಗ ಮಾತಾಡಲಪ್ಲೆ ಮೌನವಾಗಿದ್ದಾರಂತ ಅವರೆಲ್ಲರೂ. ಆ ದೇವ್ರ ಮಾತಿಗೆ, ದೇವರಿಗೆ ಸ್ತುತಿಸಿನಾಗ ಆ ಗಾಳಿ ಮಾತು ಕೇಳದ, ಆ ಸಮುದ್ರ ದೇವರಿಗೆ ಸ್ತುತಿಸ್ಲತ್ತದ, ಆ ದೇವ್ರ ಮಾತು ಸಮುದ್ರ ಬಿ ಕೇಳದ. ಕರಡಿಕೆ ನಾವು 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 ದೇವ್ರ ಮಾತು ಕೇಳತ್ತಿದ್ದೇವ. ದೇವ್ರ ಮಾತು ಕೇವಲ ನಾವು ದೇವ್ರ ಮಾತು ಕೇಳಬೇಕಾಗ್ಯದ. ದೇವರಿಗೆ ನಾವು ಸ್ತುತಿಸಿದ್ರೆ ಮಾತ್ರ ಆತನ ಬಳಿಯಿಂದ ನಮಗೆ ಅನೇಕ ಆಶೀರ್ವಾದಗಳು ನಮ್ಮೇಲೆ ಬರ್ಲಕ್ಕೆ ಏನಂದ್ರೆ ಸಾಧ್ಯದ. 9ನೇ ವರ್ಷದಾಗ ಏನ್ ಹೇಳ್ತಾರಿ, ಬೆಟ್ಟಗಳೇ, ಎಲ್ಲ ಗುಡ್ಡಗಳೇ, ಹಣ್ಣಿನ ಮರಗಳೇ ಅಂತ್ರಿ. ದೇವರಿಗೆ ಎಲ್ಲ ಸ್ತುತಿಸ್ತಾವ. ಬೆಟ್ಟಗಳು ಹೆಂಗ್ ಸ್ತುತಿಸ್ತಾವ ಅಂತಾರ. ಬೆಟ್ಟವು ಸ್ತುತಿಸಿದ್ ನೋಡಿರೆ ಯಾವಾಗಾರ? ಖರೆ ಹೇಳ್ಬೇಕು, ಎಲ್ಲರೂ ಯಾರ ನೋಡಿರೆ? ಬೆಟ್ಟ ಡ್ಯಾನ್ಸ್ ಮಾಡ್ಕೋತ ಕುಣ್ಕೋತ ಹೇಳಿದ ದೇವರಿಗೆ ಸ್ತೋತ್ರ ಅಂತ ಹೇಳಿದ? ಹೇಳಿಲ್ಲ. ಎಲಿಯ ಪರವಾದಿ ಅಂಜಿಕಸಿ ಒಬ್ಬ ಹೆಣ್ಮಗಳು ಅಂಜಿಕೆ ಹಾಕ್ಯಾಳ. ಓ ಎಲಿಯ, ನಾಳೆಗೆ ಈ ಟೈಮ್ ನನಗ ನೀ ಹೆಂಗಿರ್ತಾವ ಭೂಮಿ ಮೇಲ, ನಮ್ಮ ದೇಶದಾಗ ನಾನು ನಿನಗೆ ನೋಡ್ಕೋತೆ ಅಂತ ಕೇಸಿ ಅಂದ್ರೆ ಹೇಳಿನಾಗ ಎಲಿಯ ಪರವಾದಿ ಸುಮಾರು ಅನೇಕ ಜನರಿಗೆ ಪ್ರಾರ್ಥನಾ ಮೂಲಕವಾಗಿ ಪರಲೋಕದಿಂದ ಬೆಂಕಿ ಇಳಿಸ್ಕಸಿ ಅಂದ್ರೆ ಸುಟ್ಟು ಭಸ್ಮ ಮಾಡಿರ್ತಕ್ಕಂಥ ವ್ಯಕ್ತಿ ಆ ಹೆಣ್ಮಗಳು ಒಂದು ಮಾತಿನ ಮೇಲೆ ಅಂಜಿಕಸಿ ಏನ್ ಮಾಡಿನಂದ್ರೆ ಹೋಗಿ ಒಂದು ಗುವಾದಾಗ ಹೋಗಿ ಕಸಿ ಕುಂತಾನ. ದೊಡ್ಡ ಬೆಟ್ಟ ಅದ, ಆ ದೊಡ್ಡ ಬೆಟ್ಟದಾಗ ಒಂದು ದೊಡ್ಡ ಗುವ ಅದ, ಆ ಗುರುವದ ಒಳಗೆ ಹೋಗಿ ಕಸಿ ಮುಚ್ಕೊಂಡು ಕುಂತಾನ. ಅವಾಗ ದೇವ್ರು ಕೇಳ್ಯಾರ, ಎಲಿಯಾ ಅಂತಂದ್ರ, ಹಾ ದೇವ್ರೆ ನಾ ಇಲ್ಲೇ ಇದ್ದೆ ಅಂದ. ಬಾ ಹೊರಗ ಅಂದ. ಹೊರಗ್ ಬಾ ಅಂತಂದಾಗ ಆ ಗುಹದಾಗಿಂದು ಆ ಗವಿದಾಗಿಂದು ಹೊರಗೆ ಬಂದ್ ಕಸಿ, ಏನು ದೇವ್ರಿ ಅಂತೇಳಿ ಹಿಂಗ್ ನಿಂತು ನೋಡತನ. ಮ್ಯಾಲಿಂದು ದೊಡ್ಡ ಬಂಡಿ, ಬೆಟ್ಟ ಮ್ಯಾಲಿಂದು ದೊಡ್ಡ ಬಂಡಿ, ಇಲ್ಲೆವಲ್ಲ ಚಮಟದಾಗ ದೊಡ್ಡ ದೊಡ್ಡ ಬಂಡಿಗಳವಲ್ಲ, ಅಂತ ದೊಡ್ಡ ಬಂಡಿ ಮ್ಯಾಲಿಂದು ಹಿಂಗ್ ಹೊಳ್ಕೊತ ಹೊಂಟದಂತ. ಹಿಂಗ್ ಹೊಳ್ಕೊತ ಹೊಂಟ್ರ ಅದು ಬಂಡಿ ಮೇಲೆ ಬಿದ್ದಿನಾಗ ಅದ್ರ ತುಕುಡಿಗಳು ಹಾರಿ ಕಸಿ ಬೆಂಕಿ ಕಿಡಿಗಳು ಹಾಕಸಿ ಹೊಡಿ ಹೊಂಟ್ರು. ನೋಡಿ ಕಸಿ ಪರೀಕ್ಷಾನ ಆಗಿನ ಅಲ್ಲ, ಅದು ಓಟ್ ಮ್ಯಾಲಿನ ನೀರು ಮೇಲೆ ಬರಸ್ ತನಕ ದೇವ್ರ ಸರಿ ಮಾತಾಡ್ಬೇಕೈತದ. ಆ ಕಡೆ ಈ ಕಡೆ ಹೋಗ್ಲಾಕ್ ಬರಲ್ಲ. ಆ ಮ್ಯಾಲಿನ ಬಂಡಿ ಇಲ್ಲಿ ಕೆಳಗ್ ಬರಸ್ ತನಕ ಪುಡಿ ಪುಡಿ ಆಗಿ ಏನು ಬರಸ್ ತನಕ ಅದ್ರ ಪೌಡರ್ ಬಿ ಮ್ಯಾಲ ಬಿದ್ದಿಲ್ಲ ಅಂತ. ಹ್ಯಾಂಗ್ ಸುತ್ತಿಸದ ದೇವ್ರಿಗೆ? ಬೆಟ್ಟ ಹ್ಯಾಂಗ್ ಸುತ್ತಿಸದ? ಸುತ್ತಿಸದ ಇಲ್ಲ. ದೇವ್ರಿಗೆ ಸ್ತೋತ್ರ ಹೇಳ್ತದಾನ ಇಲ್ಲ. ಬೆಟ್ಟ, ಗುಡ್ಡಗಳು, ಮಡ್ಡಿಗಳು ಇವೆಲ್ಲ ದೇವರಿಗೆ ನಿಜವಾಗಲು ಸ್ತುತಿಸಿನಾಗೆ, ಆತನ ಮಾತು ಕೇಳಿನಾಗೆ ಈ ಕಾರ್ಯ ಜರುಗತ್ತದ. ಅದಕ್ಕಿಂದೆ ಅವಾಗ ಈ ರೀತಿಯಾಗಿ ದೇವರು ಅದ್ಭುತವಾದ ರೀತಿಯಲ್ಲಿ ನಡೆಸ್ಕೊಟ್ರದ್. ಹ್ಯಾಂಗಂತ, ಬೆಟ್ಟಗಳು, ಎಲ್ಲ ಗುಡ್ಡಗಳು ಅಂತ್ರಿ ದೇವರಿಗೆ ಸ್ತುತಿಸ್ತಾವ. ಮತ್ತೇನದಂತ ಹಣ್ಣಿನ ಮರಗಳು, ತರವಾಗಿರ್ತಕ್ಕಂಥ ಹಣ್ಣುಗಳು. ನಿಮ್ಗೆ ಹಣ್ಣಿನ ಹೆಸರುಗಳು ನಿಮ್ಗೆ ಹೇಳಕ್ ಬರಲ್ಲ. ಓಸ್ ನಮನ ಹಣ್ಣುಗಳವ. ನಿಮ್ಮ ಹಣ್ಣಿನ ಹೆಸರುಗಳು ನಿಮ್ಗೆ ಹೇಳಕ್ ಬರಲ್ಲ. ಓಸ್ ನಮನದ ಹಣ್ಣವ, ಹೊಸ್ಸು ನಮನದ ಹಣ್ಣುಗಳು ಇವತ್ತು ನಮ್ಮ ಮನುಷ್ಯರಿಗೆ ಅನೇಕ ತರವಾಗಿರ್ತಕ್ಕಂಥ ರುಚಿ ಕೊಡ್ತಾವ, ಅನೇಕ ತರವಾಗಿರ್ತಕ್ಕಂಥ ಆರೋಗ್ಯ ಕೊಡ್ತಾವ. ಏನಿಲ್ಲ, ಇವೆಲ್ಲ ದೇವರಿಗೆ ಸ್ತೋತ್ರ ಮಾಡ್ತಾವ, ಇವೆಲ್ಲ ದೇವರಿಗೆ ಕೊಂಡ ಹಾಡ್ತಾವ. ಏನಿಲ್ಲ, ಮತ್ತೇನದ, ಎಲ್ಲ ತುರೈ ಗಿಡಗಳು ಅಂತ್ರಿ. ಯಾವಂತ? ತುರೈ ಗಿಡ. ಈ ಗಿಡ ಯಾವಾಗಾರ ಕೊಳತು ಹೋಗಿ ನೋಡಿರೆ? ತುರೈ ಗಿಡ ಕೊಳತಿಂದ ನೋಡಿರೆ? ಮುರಿದೋಯ್ತದ? ಮುರಿಯಲ್ವಿ, ಅದು ಕೊಳೆಯಲ್ವಿ. ಆ ಗಿಡ ಹೆಂಗ್ ಇರ್ತದಂದ್ರ ಬಹಳ ಮಜಬೂತವಾಗಿ ಇರ್ತದ. ಏನಿರಲ್ಲ, ಟ್ರೇನ್ ಪಟ್ರಿ ಕೆಳಗ
ಕಟ್ಟಿಗೆಗಳು ಹಾಕಿ ನಟ್ ಬೋಲ್ಟ್ಗಳಿಂದು ಆ ಪಟ್ರಿಗೆ ಫಿಟ್ ಮಾಡ್ತಾರ. ಅವು ಕಟ್ಟಿಗೆ ಯಾಕ್ರು ಕೊನದನ ತುರಾಯಿ ಸಾಗವಾನ್ ಕಟ್ಟಿಗೆ ಅಂತಾರ. ಅದಕ್ಕೆ ಸಾಗವಾನ್ ಕಟ್ಟಿಗೆ ಅಡ್ಡ ತಿಡ ಇದು ಮಾಡಿದ್ರೆ ಗೌರ್ಮೆಂಟ್ ಹಿಡ್ಕೊಂಡು ಹೋಯ್ತದ. ಸಾಗವಾನಿ ಕಟ್ಟಿಗೆ ಒಂದ್ ವೇಳೆ 1-2 ಕ್ವಿಂಟಲ್ ಸಾಗವಾನಿ ಕಟ್ಟಿಗೆಗಳು ನಿಮ್ಮಲ್ಲಿ ಅಲ್ಮಾರಿ, ಟೇಬಲ್, ಕುರ್ಚಿ ಇವೆಲ್ಲ ಇದ್ರು ಅಂದ್ರೆ ವರ್ಷಿಗೆ ನಿಮಗೆ ಟ್ಯಾಕ್ಸ್ ಕಟ್ಬೇಕಾಯ್ತದ. ಯಾಕೋ ಗೊತ್ತಾ? ಅವು ಹಾಳಾಗಲ್ಲ. ಅವು ಹಾಳಾದ್ರೆ ನೀವು ದುಕಾನಕ್ಕೆ ಹೋಗ್ತೀರಿ, ನೀವು ದುಕಾನಕ್ಕೆ ಹೋದ್ರಿ ಅವ್ರ ವ್ಯಾಪಾರ ಆಯ್ತದ, ಆ ವ್ಯಾಪಾರ ಆದ್ರೆ ಅವ್ರಿಗೆ ಟ್ಯಾಕ್ಸ್ ಬರ್ತದ ಅಲ್ಲ. ಒಂದ್ ವೇಳೆ ಹಂಗ ಮಾಡಲು ಹೋದ್ರಿ ಅಂತಂದ್ರೆ ನೀವು ಅವ್ರು ಕಟ್ಟ ಟ್ಯಾಕ್ಸ್ ನೀವು ಕಟ್ಟಬೇಕಾಯ್ತದೆ. ನಿಮ್ ಪಲಂಗ್ ಇರ್ಲಿ, ನಿಮ್ಮ ಹಾರ್ಸ್ ಇರ್ಲಿ, ನಿಮ್ಮ ಖುರ್ಜಿ ಇರ್ಲಿ, ಅಲ್ಮಾರಿ ಇರ್ಲಿ, ಏನೇ ಇರ್ಲಿ, ಯಾಕಂದ್ರೆ ಇವು ಹಾಳಾಗೋದು ಎನ್ಸಿಲ್ಲ. ಅರ್ಥ ಆಯ್ತಾ? ತುರಾಯಿ ಮಾರವ ದೇವ್ರಿಗೆ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಸ್ತುತಿಸತ್ತದಲ್ಲ, ಸ್ತುತಿಸತ್ತದ ಇಲ್ಲ. ಮತ್ತೇನದಂತ ಎಲ್ಲ ಮಧ್ಯ ಪಶು ಪಕ್ಷಿಗಳು, ಕ್ರಿಮಿ ಕೀಟಗಳು, ಭೂ ರಾಜ್ಯರು, ಎಲ್ಲ ಜನಾಂಗಗಳು ಅಂದ್ರಿ. ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿ ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳು ಇರುವಿಗೆ ಹಿಡ್ಕೊಂಡು ಅಲ್ಲ, ಪ್ರತಿಯೊಂದು ಜಂತು, ಪ್ರತಿಯೊಂದು ಪಕ್ಷಿ ಎಲ್ಲ ಬಂದು ಇವೆಲ್ಲ ದೇವರಿಗೆ ಸ್ತುತಿಸ್ತಾವ, ಇವೆಲ್ಲ ದೇವರಿಗೆ ಸ್ತೋತ್ರ ಮಾಡ್ತಾವ. ಆದ್ರೆ 11ನೇ ವರ್ಷ ಇದು ಹೇಳ್ತದ, ಭೂ ರಾಜ್ಯರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ಅಧಿಪತಿಗಳು ಏನ್ ಮಾಡ್ತಾರಂತ? ಭೂಲೋಕದಾಗಿರ್ತಕ್ಕಂಥ ಎಲ್ಲ ರಾಜ್ಯರು ಮೋಷನ್ ಅಂತ ಮಾತಾಡಿನಾಗ ನಿಜವಾಗ್ಲೂ ಮಾಮೂಲಿ ರಾಜ್ಯ ಇದ್ದಿಲ್ಲವ ಅಲ್ಲ. ಫರಹಾನ್ ರಾಜ ಮಾಮೂಲಿ ಮನುಷ್ಯ ಇದ್ದಿಲ್ಲ. ಅವನು ಮುಂದೆ ನಿಂತರ ಆಯ್ತು ಖತಮ್. ಒಂದು ಮಾತು ಹೇಳಿದ್ರೆ ಅವನು ಮುಂದೆ ಅವನು ಇಂದ್ರಲ್ಲಪ್ಲೇ ಮಾಡಾಕ್ತಾನ ಅಂತ ಒಂದು ಶಕ್ತಿ ಅವನ ಬಲ್ಲಿ ಮಂತ್ರವಾದಿ ಇದ್ದನವ. ಅವನು ಮಂತ್ರ ಶಕ್ತಿಯಿಂದ ಎಂತೆಂತರಿಗೆ ಮಾಯ ಮಾಡ್ತಕ್ಕಂಥ ಒಂದು ಶಕ್ತಿ ಇತ್ತು ಅವನ ಬಲ್ಲಿ. ಅಂತ ಒಂದು ಮಂತ್ರವಾದಿ ಆಗಿದ್ದನು ಆ ರಾಜ್ಯ. ಆದ್ರ ಆ ರಾಜ್ಯಗ ಗುಣಪಾಠ ಕಲಿಸಿದ ಯಾರು ಅಂದ್ರ ಆ ಮೋಶನ ಮೂಲಕವಾಗಿ ದೇವರಿಗೆ ತಿಳ್ಕೊಂಡ. ಆ ದೇವರಿಗೆ ತಿಳ್ಕೊಂಡಾಗ ಅವಾಗ ಈ ರೀತಿಯಾಗಿ ಹೇಳ್ತದೆ, ಏನಂತ ಹೇಳಿಸಿ, ಭೂ ರಾಜ್ಯರು, ಎಲ್ಲ ಜನಾಂಗಗಳು, ಪ್ರಭುಗಳು, ಸರ್ವ ದೇಶ ಅಧಿಪತಿಗಳು ಅಂತ. ಸರ್ವ ದೇಶದ ಅಧಿಪತಿಗಳು ಅಂದಿನಾಗ ಈ ಕಡೆ ಫರೋಹನ್ ರಾಜ್ಯ, ನೆಬೂಕದ್ನೆಚ್ಚರ್ ರಾಜ್ಯ, ಇನ್ನ ಅನೇಕ ರಾಜ್ಯರ, ಆ ಎಲ್ಲರ ರಾಜ್ಯರದು ಬಲ ದೇವರು ಮುರಿದಿನಾಗ ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡ್ಯಾರ. ಏನ್ ಮಾಡ್ಯಾರ? ದೇವರಿಗೆ ಸ್ತೋತ್ರ ಮಾಡ್ಯಾರ. ನಿಜವಾಗ್ಲು ಇಲ್ಲಾದ್ರೂ ಸ್ತೋತ್ರ ಮಾಡಲ್ಲ. ದೇವ್ರೇ ನೀ ಇದ್ದಿ ಅಂತ ಅಂಬಲ್ಲ, ಎಲ್ಲ ನಾನೇ ಅಂತಾರ. ಏನಂಬಲ್ಲ? ಚೈನಾ ದೇಶದವ್ರಿಗೆ ಅದೇ ಮಾಡಿದಂತಲ್ಲ, ಅರ್ಬಿಡ ನಾನೇ ಇದ್ದೆ ಅಂತ ನೋಡೋದಂತ ಹೊಂಟೋಗ್ಯಾನ ಅಲ್ಲ. ಈ ರೀತಿಯಾಗಿ ದೇವರ ಸನ್ನಿಧಿಯಲ್ಲಿ ಅನೇಕ ಜನರು ಈ ರೀತಿಯಾಗಿ ದೇವರಿಗೆ ಕೊಂಡಾಡ್ತಾರ ಅಲ್ಲ. ಮತ್ತೇನದ 12 ಪ್ರಯಾಸ್ತರಾದ ಸ್ತ್ರೀ ಪುರುಷರು, ಮುದುಕರು, ಹುಡುಗರು ಯೆಹೋವನನ್ನು ಕೊಂಡಾಡಲಿ. ಆತನ ನಾಮವು ಎಂದು ಮಹತ್ವವುಳ್ಳದು. ಆತನ ಪ್ರಭಾವವು ಭೂಮಿ ಆಕಾಶಗಳಲ್ಲಿ ಮರೆಯುತ್ತದೆ. ಆತನು ತನ್ನ ಪ್ರಜೆಗಳಿಗೋಸ್ಕರ ಘನದ ಕೊಂಬನ್ನು ಎಬ್ಬಿಸಿ ಇದ್ದಾನೆ. ಯಾಕೆ ಕೊಂಬಂದ್ರಿ? ಯಾಕೆ ಕೊಂಬಂತ? ಈ ಘನದ ಕೊಂಬು ಪ್ರಜೆಗಳ ಮುಂದೆ ಎಬ್ಬಿಸಿದ್ದಾರೆ ಅಂತ ಹೇಳ್ತಾರಲ್ಲ. ಇಲ್ಲಿ ಹನ್ನ ದೇವರ ಸನ್ನಿಧಾನದಲ್ಲಿ ಎಲ್ಲರ ಮುಂದೆ ನನ್ನ ಕಮ್ಮು ಎತ್ತುವಂತೆ ನೀ ಮಾಡಿದಿ ಅಂತ ದೇವರಿಗೆ ಸ್ತೋತ್ರ ಮಾಡ್ತಾವ. ಕೊನದನ ಓದಿರಿ, ಸಮಯಲ ಗ್ರಂಥದಾಗ ಓದಿರಿ, 2ನೇ ಅಧ್ಯಾಯದಾಗ ಓದ್ರ ಸಿಗ್ತದ. ಅದು ಸಮಯಲ ಗಂಧ 2ನೇ ಅಧ್ಯಾಯದಾಗ ಓದ್ರ ಈ ವಿಷಯದಾಗ ಹೇಳ್ತಾರ ಅಲ್ಲ. ನನ್ನ ಕೊಂಬು ಎಲ್ಲರ ಮುಂದೆ ಎತ್ತಿದಂತೆ ಮಾಡಿದೆ ಅಂತ ಹೇಳಿ ದೇವರಿಗೆ ಸ್ತೋತ್ರ ಮಾಡ್ತಾಳ. ನಿಜವಾಗ್ಲು ಈ
ಆ ಕೊಂಬಿನ ವಿಷಯದಲ್ಲಿ ಏನದಂತ 14 ಆತನು ತನ್ನ ಪ್ರಜೆಗಳಿಗೋಸ್ಕರ ಘನಾದ ಕೊಂಬನ್ನು ಎಬ್ಬಿಸಿ ಇದ್ದಿದ್ದಾನೆ. ಅದಾದರಿಂದ ಆತನ ಎಲ್ಲ ಪ್ರಯಾಜ್ಯಗಳಾದ ಇಸ್ರಾಯೇಲರು ಹೆಗ್ಗುತ್ತಾರೆ. ಏನ್ ಮಾಡ್ತಾರಂತೆ? ಆತನ ಸನ್ನಿಧಿಯಲ್ಲಿ ಅಳ್ತಾ ಹೋಗಿರ್ತಕ್ಕಂಥ ಜನರು ನಕ್ಕೋತ ಬರ್ತಾರಂತ. ಅಳ್ತಕ್ಕಂಥ ಜನರಿಗೆ ದೇವರು ನಗ್ಸಕ್ಕಂತ ಅವನ ನಗ್ತಕ್ಕಂಥ ಜನರಿಗೆ ಮತ್ತ ಅಳು ಬರಪಲೇಬಿ. ಮಾಮೂಲಿ ಅಳು ಇರಲ್ಲ. ನಿನ್ನೊಬ್ಬಕ್ಕೆ ಸಹೋದರಿ ಬಹಳವಾಗಿ ಕಣ್ಣೀರು ಸುರಿಸ ಗೊತ್ತಾ? ಆಕೆನ ಸಮಸ್ಯೆಗಳು ಬಂದಿನಾಗ ಯಾರ ಬಂದ್ರು ನನ್ನ ಮನೆಗೆ, ನನ್ನ ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿದ್ರ ಚಲೋ ಇತ್ತು ದೇವ್ರೆ, ನನಗೆ ಸಮಸ್ಯೆಗಳು ಹೆಚ್ಚಾಗ್ಯಾವ ಅಂತ ಹೇಳಿ ಆಕಿ ದೇವ್ರ ಮುಂದೆ ಕುಂತು ಪ್ರಾರ್ಥನೆ ಮಾಡ್ಕೊಂಡಿನಾಗ ನಿಜವಾಗ್ಲೂ ಆ ಜಾಗದಾಗ ನನಗೆ ದೇವ್ರು ಕಳಿಸ್ಕೊಟ್ಟಿನಾಗ ಆ ಹೆಣ್ಮಗಳು ಸರಿನ ಅನೇಕ ವಿಷಯದಾಗ ಮಾತಾಡಿನಾಗ ಬಹಳವಾಗಿ ಗಟ್ಟಿಯಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ನಮ್ಮ ಕಡೆದಂತೆ ಚಂದ್ರ ವಿಜ್ಞಾಪನೆ ಮಾಡ್ಯಾಳ. ನಿಜವಾಗ್ಲೂ ಅಳ್ತಕ್ಕಂಥ ಜನರಿಗೆ ಏನ್ ಮಾಡ್ತಾರ ದೇವರು? ನಗುವಂತೆ ಕೃಪೆ ತೋರಿಸ್ತಾರ. ಇವತ್ತು ನಾವು ನೀವು ನಗಬೇಕಾದ್ರೆ ಮೊದಲು ಅಳಬೇಕಾಗ್ಯದ. ನೆನಪಿಟ್ಕೊಳ್ಳಿ. ಯಾವಾಗ ಅಳಬೇಕಾಗ್ಯದ? ಕಷ್ಟಗಳು ಬರಲಿಕ್ಕಿನ ಮೊದಲು, ಸಮಸ್ಯೆಗಳು ಬರಲಿಕ್ಕಿನ ಮೊದಲು, ಆಪತ್ತುಗಳು ಬರಲಿಕ್ಕಿನ ಮೊದಲು. ನಮ್ಮ ಮಕ್ಕಳು ನಾವು ಹೇಳಿದ ಕೇಳಲು ಹೊಂಟಾರ. ನಮ್ಮ ಮಕ್ಕಳು ಕಳ್ಳೂರಾಗ್ಲತ್ತಾರ, ಸುಳ್ಳೂರಾಗ್ಲತ್ತಾರ, ನರಹತ್ಯೆ ಮಾಡೋರಾಗ್ಲತ್ತಾರ, ಅಲ್ಲ ಮೋಸ ಮಾಡ್ತಕ್ಕಂಥ ಜನರಾಗ್ಲತ್ತಾರ. ನಮ್ಮ ಮಕ್ಕಳಿಗೆ ನಾವು ಏನಂಬಲ್ ಹೊಂಟಿದೇವ್ ಅಂತಂದ್ರ ಎಲ್ಲಾ ಟೈಮಿಗೆ ಹಂಗೆ ಮಾಡಿದ್ರ ಅಲ್ಲ ಭಯಂಕರವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಾವ. ಆ ಸಮಸ್ಯೆಗಳು ಬರಗುಡ್ಬಾರ್ದು ಅಂತಂದ್ರೆ ನಾವು ನೀವು ಏನ್ ಮಾಡ್ಬೇಕಾಗ್ಯದಂದ್ರ ನಮ್ಮ ಮಕ್ಕಳಿಗೋಸ್ಕರ ನಾವು ಮೊಳಕಾಲೂರಿ ಪ್ರಾರ್ಥನೆ ಮಾಡ್ಬೇಕಾಗ್ಯದ. ನಮ್ಮ ಮಕ್ಕಳು ಚಂದಿರ್ಬೇಕಂತೇಳಿ, ನಮ್ಮ ಮಕ್ಕಳು ರಕ್ಷಣೆ ಹೊಂದ್ಬೇಕಂತೇಳಿ, ನಮ್ಮ ಮಕ್ಕಳು ನಿತ್ಯ ಜೀವ ಹೊಂದ್ಬೇಕಂತೇಳಿ, ಸಮಾಜದಾಗ ಒಂದು ಒಳ್ಳೆ ಹೆಸರು ತರಬೇಕಂತೇಳಿ ನಮ್ಮ ಮಕ್ಕಳ ಕಡೆಯಿಂದ ಎಷ್ಟು ಗಂಟೆ ನಾವು ಪ್ರಾರ್ಥನೆ ಮಾಡ್ತಿದ್ದೆವು. ಗಣಸು ಮಕ್ಕಳ ಕಡೆಯಿಂದ ಎಷ್ಟು ಸಲ ಪ್ರಾರ್ಥನೆ ಮಾಡ್ತೇವೆ, ಹೆಣ್ಮಕ್ಳ ಕಡೆಯಿಂದ ಎಷ್ಟು ಸಲ ಪ್ರಾರ್ಥನೆ ಮಾಡ್ತಿದ್ದೆವು. ಆ ಮಕ್ಕಳ ಮೇಲೆ ಬರ್ತಕ್ಕಂಥ ಶ್ರಮೆಗಳು ತೊಲಗಿ ಹೋಗ್ಲಿ ಅಂತೇಳಿ ನಾವು ದೇವರಿಗೆ ಏನು ಅರ್ಪಣೆ ಮಾಡ್ತಾ ಇದ್ದೇವ? ಅರ್ಪಣೆ ಮಾಡೋದು ಬಹಳ ಅವಸರದ. ಕೃತಜ್ಞತೆ ಹೇಳೋದು ಬಹಳ ಅವಸರದ. ಈ ರೀತಿಯಾಗಿ ನಾವು ಮಾಡಿದ್ರೆ ಮಾತ್ರ ನಮಗೆ ದೇವರು ನಗುವಂತೆ ದೇವರು ಕಾರ್ಯ ಮಾಡ್ತಾರ. ಈ ನಗುವಂತೆ ಕಾರ್ಯ ಮಾಡಬೇಕಾದ್ರ ನಿಜವಾಗಲೂ ದೇವರ ಸನ್ನಿಧಾನದಲ್ಲಿ ನಾವು ದೇವರಿಗೆ ಇಷ್ಟವುಳ್ಳವಾಗಿರ್ತಕ್ಕಂಥ ಜನರಾಗಿ ಜೀವಿಸ್ಲಿಕ್ಕೆ ನಾವು ಯಾವಾಗ ಬಿ ಸಿದ್ಧವಾಗರೆ. ಈಗ ನಾವು ಕೀರ್ತನೆ ಭಾಗದಾಗ ನಾವು ಓದಿದೇವಲ್ಲ ಒಂದು ಮಾತು, ಕೀರ್ತನೆ ಭಾಗದಾಗ 148ನೇ ಅಧ್ಯಾಯದಾಗ ಒಂದು 104ನೇ ಅಧ್ಯಾಯದಾಗ ಓದ್ಯಾವ. ಇದ್ರಾಗ ಇಲ್ಲಿ ಒಂದು ಮಾತು ಅದ. ಹಾ 15 ಅದ ನೋಡ್ರಿ, 15ನೇ ವರ್ಷದಾಗ ಅದ ನೋಡ್ರಿ. ಹೃದಯ ಆನಂದಕರವಾದ ದ್ರಾಕ್ಷಾರಸವನ್ನು
ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವ ಎಣ್ಣೆಯನ್ನು ಪ್ರಾಣಾಧಾರವಾದ, ಯಾವ ದಾರ ಅಂತ? ಮನುಷ್ಯಗ ರೊಟ್ಟಿ ಏನದ್ರಿ? ನಮ್ಮ ಪ್ರಾಣಕ ಶಕ್ತಿ ಬಲ ಬರ್ತಕ್ಕಂಥದ್ದು ರೊಟ್ಟಿನೇ. ದ್ರಾಕ್ಷಾರಸ, ನಿಜವಾಗ್ಲು ಈ ದ್ರಾಕ್ಷಾರಸ, ಈ ರೊಟ್ಟಿ ವಿಷಯದಾಗ ಆದಿಕಾಂಡ ಭಾಗದಾಗ ಹಿಡಿದು ಮಾಡ್ಕೊತ ಹೊಂಟಾರ. ಹೊಸ ಒಡಂಬಡಿಕೆದಾಗ ಮಾಡಿರ ಅಂತಿಲ್ಲ. ಈ ಲೋಕ ಸೃಷ್ಟಿ ಆಗಿನ ಮೊದಲುಗೊಂಡು ಇದು ಮಾಡ್ಕೊತ ಹೊಂಟಾರ ಅಲ್ಲ. ಆದ್ರೆ ಇದ್ರಾಗ ನಾವು ನೋಡ್ಬೇಕಾದ್ರ ನಮಗೂ ದೇವರು ವಿಶೇಷವಾಗಿರ್ತಕ್ಕಂಥ ಕೆಲವು ಮಾತುಗಳು ಹೇಳ್ತಾರೆ. ಏನದಂತ ಅಲ್ಲ, ಹೃದಯ ಆನಂದಕರವಾದ ದ್ರಾಕ್ಷ ರಸವನ್ನು, ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವ ಎಣ್ಣೆಯನ್ನು, ಪ್ರಾಣಾಧಾರವಾದ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ ಅಂತಾರೆ. ಇವತ್ತು ನಾವು ಸಂಪಾದನೆ ಮಾಡಬೇಕಾಗ್ಯದ. ಏನ್ ಸಂಪಾದನೆ ಮಾಡಬೇಕಾಗ್ಯದ ಅಂದ್ರ, ದೇವರ ಒಂದು ರಕ್ತದಾಗ ನಾವು ಪಾಲು ಭಾಗಸ್ಥರಾಗಬೇಕು. ಆತನ ಒಂದು ದೇಹದಾಗ ನಾವು ಪಾಲು ಭಾಗಸ್ಥರಾಗಬೇಕು. ಯಾವಾಗಾದ್ರೂ ಇದ್ರಾಗ ನಾವು ಪಾಲು ಭಾಗಸ್ಥರ ಆಗುತ್ತೇವೋ ಅವಾಗೇ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಡ್ತಾವ. ಇಲ್ಲ ಹೋದ್ರೆ ನಮ್ಮ ಪಾಪಗಳು ಎಂದಿಗೂ ಬಿ ಕ್ಷಮಿಸೋದಲ್ಲ, ನಮ್ಮ ಪಾಪಗಳು ಹಂಗೆ ಇರ್ತಾವ. ಈ ಪಾಪಗಳಿಂದ ಬಿಡುಗಡೆ ಹೊಂದಲಕ್ಕ ನಾವು ನಿಜವಾಗ್ಲೂ ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಮತ್ತು ನಾವು ದೇವರಿಗೆ ಕೂಗಿನಾಗಾದ್ರ ದೇವರು ಪದೇ ಪದೇ ನಮಗ ಸಹಾಯ ಮಾಡ್ತಾರ. ಇದ್ರ ವಿಷಯದಾಗ ಒಂದ್ ವೇಳೆ ನೀವು ಅಪೊಸ್ತಲರ ಕೃತ್ಯದಾಗ ಓದ್ರಿ, ಈ ರೊಟ್ಟಿ ವಿಷಯದಾಗ, ದ್ರಾಕ್ಷಾರಸದ ವಿಷಯದಾಗ ಸಿಗ್ತದ. ಮತ್ತೆಯ, ಮಾರ್ಕ, ಲೂಕ, ಯೋಹಾನರಾಗ ನೀವು ಓದ್ರಿ, ಇದ್ರ ಬಗ್ಗೆದಾಗ ನಿಮ್ಗ ಅನೇಕ ವಿಷಯಗಳು ನಿಮಗೆ ಸಿಗ್ತಾವ. ಇದು ನಮ್ಗೆ ರಕ್ಷಣೆ ಬೇಕಂತ ವಿಷಯ ಅನೇಕ ಜನರಲ್ಲ ತರ ಕಡೆಗೆ ರಕ್ಷಣೆ ಸಿಗದು ಓಟ್ ಸುಲಭವಾಗಿಲ್ಲ, ಬಹಳ ಕಷ್ಟ ಪಡಿಬೇಕಾಗ್ಯದ. ಎಷ್ಟೋ ಜನರು ದೇವ್ರ ಕಡೆ ತಿರುಗಿಕೊಂಡು ಅವ್ರು ಮಾಡ್ತಕ್ಕಂಥ ಕೃತ್ಯಗಳೆಲ್ಲ ಬಿಟ್ಕೊಟ್ಟು ನೀತಿವಂತರಾಗಿ ದೇವರಿಗೆ ಸ್ತುತಿಸ್ತಾರ. ಆದ್ರೆ ಇವತ್ತು ನಾವು ಬಿ ಆಗಿನಟ್ಟು ಮಟ್ಟಿಗೆ ನಾವು ದೇವ್ರ ಮಕ್ಕಳಾಗಿ ಜೀವಿಸ್ಲಾಕ ನಾವು ಸಿದ್ಧವಾಗರಿ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರ ಬಗೆದು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡ್ಕೊಂಬರಿ. ಯಾಕಂದ್ರ ಈ ರೊಟ್ಟಿ ವಾರ ವಾರ ಮುರಿಬೇಕಾಗ್ಯದ್ರಿ, ಒಂದಿನ ಇಲ್ಲ, ಪ್ರತಿದಿನ ಇಲ್ಲ. ಏನ್ ಮಾಡ್ಬೇಕಾಗ್ಯದ? ವಾರ ವಾರ ಅಲ್ಲ, ವಾರ ವಾರ ಮುರಿಬೇಕಾದ್ರೆ ನಾವು ದೇವರಿಗೆ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಅದ್ರಾಗ ನಾವು ಪಾಲಿ ಭಾಗಸ್ಥರಾದ್ರೂ ಮಾತ್ರ ಅದ್ರಾಗ ನಾವು ಹೊಂದ್ಕೊಳಕ ಸಾಧ್ಯದ. ಪ್ರಾರ್ಥನೆ ಮಾಡ್ಕೊಂಬರಿ, ಪ್ರಾರ್ಥನೆ ಮಾಡ್ಕೊಂಬರಿ. ಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಈ ದಿನದಲ್ಲಿ ಪ್ರಭಾ, ಡಿಸೆಂಬರ್ ತಿಂಗಳ ಈ ಮೊದಲನೇ ವಾರದಲ್ಲಿ ನಮ್ಮ ಮಧ್ಯದಲ್ಲಿ ನೀವಿದ್ದು ನಮ್ಮೆಲ್ಲರಿಗೆ ಮಾತಾಡಿದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ತಂದೆ. ಈ ವಾಕ್ಯವು ಪ್ರಭಾ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದ್ರ ಪ್ರಕಾರವಾಗಿ ನಾವು ನಡಿಬೇಕಾದ್ರ, ಹೇಗೋ ದೇವರೇ, ಈ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ನಿಮ್ಮನ್ನು ಸ್ತುತಿಸ್ತಾವ ಪ್ರಭಾ. ನಾವು ಮಾತ್ರ ಅಯ್ಯ ಸ್ತುತಿಸ್ತಾ ಇಲ್ಲ. ನಮ್ಮೊಳಗೆ ಎಲ್ಲರಿಗೂ ಸ್ವಾಮಿ ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮ ಆಶೀರ್ವಾದಗಳು ಹೊಂದ್ಕೊಂಡು ನಿಮ್ಮ ಮಕ್ಕಳಾಗಿ ಜೀವಿಸುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ಈ ವಾಕ್ಯವು ಓದಿರುವ ನಮಗೂ ಕೇಳ್ತಕ್ಕಂಥ ಅನೇಕ ಜನರ ಒಳಗೆ ಸ್ವಾಮಿ ಸಂಪೂರ್ಣವಾದ ಬದಲಾವಣೆ ಕೊಟ್ಟು ಅವರೆಲ್ಲರೂ ರಕ್ಷಣೆ ಹೊಂದಿ ನಿತ್ಯ ಜೀವ ಪಡಿತಕ್ಕಂಥ ಒಳ್ಳೆ ಭಾಗ್ಯತೆ ನೀಡಿ ಸಹಾಯ ಮಾಡ್ತೀರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ.